ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ತುಂಬ ದಿನ ಆದಮೇಲೆ ಈ ಒಂದು ವೀಡಿಯೋಸನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಲೇಟ್ ಆಗ್ತಾ ಇದೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇಲ್ಲ? ಸಾರಿ, ನನ್ನ ಒಂದು ಸಬ್ಸ್ಕ್ರೈಬರ್ಸಿಗೆ ನಾನು ಸಾರಿ ಕೇಳೋಕ್ಕೆ ಇಷ್ಟಪಡ್ತೀನಿ. ಇನ್ಮೇಲೆ ಪ್ರಾಮಿಸ್ ಡೈಲಿ ವ್ಲಾಗ್ಸ್ ಬರ್ತಾ ಇರುತ್ತೆ. ಆ್ಯಂಡ್ ಇವತ್ತಿನ ಡೇ ಬಂದು ಸಂಡೇ ಆಗಿರೋದ್ರಿಂದ ಮಾರ್ನಿಂಗು ಸಂಡೇ ಅಂತ ಅಲ್ಲ, ಆಲ್ಮೋಸ್ಟ್ 1 ಮಂತಿಂದ ನಾನು ವರ್ಕೌಟ್ ಆ್ಯಂಡ್ ವಿತ್ ವಾಕಿಂಗ್ ಎಲ್ಲ ಮೀನ್ಸ್ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮಾರ್ನಿಂಗೆ ನಾನು ಲೈಕ್ 6 ಓ ಕ್ಲಾಕ್, ಇಲ್ಲ ಅಂದರೆ ಬೇಬಿ ಒಂದೊಂದು ಸತಿ ಎದ್ದುಬಿಡ್ತಾಳೆ. ಆ ಟೈಮಲ್ಲಿ ನನಗೆ ಸ್ವಲ್ಪ ಲೇಟ್ ಆಗುತ್ತೆ. ಒಂದೊಂದು ಟೈಮ್ 5 ಓ ಕ್ಲಾಕಿಗೆ ಹೋಗ್ತೀನಿ. ಲೈಕ್ ಪ್ರಾಪರ್ ಟೈಮ್ ಅಂತ ಇಲ್ಲ ನನಗೆ. ಬೇಬಿಗೆ ನಾನು ಫೀಡ್ ಮಾರ್ನಿಂಗ್ ಅವಳು ಸ್ವಲ್ಪ ಅಳ್ತಾಳೆ. ಅವಳು ಮಲಗಿದ ಟೈಮಿಗೆ ನಾನು ವಾಕ್ ಮಾಡೋವಂಥದ್ದು. ಲೈಕ್ 6ಗೂ ಹೋಗ್ತೀನಿ, ಲೈಕ್ 5:30ಗೆ ಹೋಗ್ತೀನಿ, ಇಲ್ಲ 6:30ಗೆ ಹೋಗ್ತೀನಿ. ಈ ರೀತಿಯಾಗಿ ಲೈಕ್ ಪ್ರಾಪರ್ ಟೈಮ್ ಅಂತ ಇಲ್ಲ. ಮಾರ್ನಿಂಗ್ ಎಲ್ಲ ವಾಕ್ ಎಲ್ಲ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನನ್ನ ಒಂದು ಫೇವ್ರೆಟ್ ಡ್ರಿಂಕನ್ನು ನಾನು ತೊಗೊತೀನಿ. ಲೈಕ್ ಡ್ರಿಂಕ್ ಅಂತ ಅಂದರೆ ಲೈಕ್ ಸೋಂಪು ಮತ್ತು ಜೀರಿಗೆ ಆ್ಯಂಡ್ ಮೆಂತೆ ಮತ್ತು ಸ್ವಲ್ಪ ಧನಿಯಾ ಕಾಳು, ಈ 4 ಒಂದು ಸೀಡ್ಸನ್ನು ನಾನು ಕ್ಲೀನಾಗಿ ಬಾಯ್ಲ್ ಮಾಡ್ಕೊಂಡು ಆ ಒಂದು ವಾಟರನ್ನು ನೀವು ಸೇವಿಸ್ತಾ ಹೋದರೆ, ಅದರಲ್ಲಿ ಸ್ವಲ್ಪ ಹನಿ, ಇದ್ರ ಜೊತೆ ನೀವು ನಿಂಬೆಹಣ್ಣಿನ ರಸನ ನೀವು ಸೇವಿಸ್ಕೊಳ್ಳಿ. ಬೇಗ ನಿಮ್ಮ ಒಂದು ವೆಯ್ಟ್ ಲಾಸಲ್ಲಿ ಬೇಗ ಒಂದು ಗುಡ್ ರಿಸಲ್ಟ್ ಕೊಡುತ್ತೆ. ಆಲ್ರೆಡಿ ನಾನು ಗೋಲು ಪ್ರೆಗ್ನೆನ್ಸಿ ಆದಮೇಲೆ ವೆಯ್ಟ್ ಲಾಸ್ ಮಾಡಿದ್ದುಂಟು. ಅದರಲ್ಲಿ ಮೇನ್ ಅಂತ ಅಂದರೆ ಈ ಒಂದು ಡ್ರಿಂಕ್. ಲೈಕ್ ಮಾರ್ನಿಂಗ್ 1 ಕಪ್ ಕುಡಿತೀನಿ, ಅದಾದಮೇಲೆ ನಾನು ಆಫ್ಟರ್ ಟಿಫನ್ 1 ಕಪ್ ಕುಡಿತೀನಿ, ಆ್ಯಂಡ್ ಮಧ್ಯ 1 ಗ್ಲಾಸ್ ಕುಡಿತೀನಿ. ಆ್ಯಂಡ್ ಅದ್ರ ಜೊತೆ ನಾನು ಈವ್ನಿಂಗ್ ಒಂದು ಲೈಕ್ ಟೀ ಕಾಫಿನ ನಾನು ಕುಡಿಯೋದೇ ಬಿಟ್ಬಿಟ್ಟಿದ್ದೀನಿ. ಆಲ್ಮೋಸ್ಟ್ ನೀವು ಶುಗರನ್ನು ನೀವು ಕಮ್ಮಿ ಮಾಡ್ಕೊಳ್ಳಿ. ಕಮ್ಮಿ ಅಂತ ಅಂದರೆ ಬಿಟ್ಟೇ ಬಿಡಿ, ಶುಗರನ್ನು ನೀವು ತಿನ್ನಲೇಬೇಡಿ. ಅದ್ರ ಬದಲು ಈ ಒಂದು ಡ್ರಿಂಕನ್ನು ನಾನು ಬಿಸಿನೀರು ಹಾಕಿ ಕುಡಿತಾ ಹೋಗ್ತೀನಿ. ಲೈಕ್ ಈವ್ನಿಂಗು ಆ್ಯಂಡ್ ಊಟ ಆದಮೇಲೂ ನಾನು ಈವ್ನಿಂಗು ತಗೋವಂಥದ್ದು. ಅದಾದಮೇಲೆ ಸ್ವಲ್ಪ ತನಿಖನಿಗೆ ಆಟ ಆಡಿಸ್ತಾ ಇದ್ದೆ. ಅದಾದಮೇಲೆ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ ಲೈಕ್ ಚಿಕನ್ ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಲೈಕ್ ಈ ಸತಿ ಬಂದು ನಮ್ಮ ಮನೆಯವ್ರು ಮಾಡ್ತಾಯಿದ್ದಾರೆ ದಮ್ ಬಿರಿಯಾನಿ. ಲೈಕ್ ಹೈದ್ರಾಬಾದ್ ಸ್ಟೈಲಲ್ಲಿ ದಮ್ ಬಿರಿಯಾನಿ ಮಾಡ್ತಾಯಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಈ ಒಂದು ರೆಸಿಪಿ ಬೇಕಂದರೆ ಕಮೆಂಟ್ ಮಾಡಿ. ಆ್ಯಂಡ್ ಈ ಒಂದು ಲೈಕ್ ಬಿರಿಯಾನಿ ಹೇಗಂದರೆ ಲೈಕ್ ನೋಡಿದ್ರೆ ಲೈಕ್ ಈಸಿ ಅನಿಸುತ್ತೆ. ಬಟ್ ಲೈಕ್ ಇನ್ನೊಂದು ಥರ ನೋಡಿದ್ರೆ ಲೈಕ್ ಟಫ್ ಅನಿಸುತ್ತೆ. ಬಿಕಾಸ್ ನಾನು ಮಾಡುವಂಥದ್ದು ಬಿರಿಯಾನಿ ಅಂದರೆ ಒಂದೇ ಸರ್ತಿ ಏನಿಲ್ಲ, ಚಿಕನೆಲ್ಲ ಬೇಯಿಸಿ ಅದರಲ್ಲಿ ಅಕ್ಕಿ ಹಾಕಿ ನೀರು ಹಾಕಿ ದಮ್ ಇಡ್ಸಿ ಬಿರಿಯಾನಿ ಮಾಡ್ತೀನಿ. ಬಟ್ ಈ ರೀತಿ ಅಲ್ಲ. ಬಟ್ ಲೈಕ್ ಅಂದರೆ ರೈಸನ್ನು ನಾವು ಡಿಫ್ರೆಂಟ್ ಮಾಡ್ಕೊಬೇಕು, ಆ್ಯಂಡ್ ಚಿಕನನ್ನು ಮ್ಯಾನಿಕ್ರೇಟ್ ಮಾಡಿ ಅದನ್ನು ಲೈಕ್ ಗ್ರೇವಿ ಥರ ಮಾಡಿ, ಅದಾದಮೇಲೆ ಅರ್ಧಂಬರ್ಧ ಬೇಯಿಸ್ಕೊಂಡಂಥ ರೈಸನ್ನು ಇಟ್ಟು ಲೈಕ್ ಕಲರ್ಫುಲ್ಲಾಗಿ ಮಾಡಿ ಇನ್ನೂ ಅದ್ರಲ್ಲಿ ಗ್ರೇವಿ ಹಾಕಿ ತುಂಬ ರಿಸ್ಕಿ ಅನಿಸುತ್ತೆ. ಬಟ್ ರಿಸ್ಕಿ ಅಂದ್ರೂ ಈ ಒಂದು ಟೇಸ್ಟ್ ಅಂತೂ ವಾವ್ ಸೂಪರಾಗಿತ್ತು. ಆ್ಯಂಡ್ ಹೈದ್ರಾಬಾದಲ್ಲಿ ಬಂದರೆ ಫಸ್ಟ್ ಬಿರಿಯಾನಿನ ಟೇಸ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ತನು ನೋಡಿ ಹಾವು ಜೊತೆ ಆಟ ಆಡ್ತಾ ಕೂತಿದ್ದಾಳೆ. ಈಗಂತೂ ತುಂಬ ಅಂದರೆ ತುಂಬ ಕ್ಯೂಟಿಯಾಗಿದ್ದಾಳೆ. ಆ್ಯಂಡ್ ಈಗೀಗ ಲೈಕ್ 2 ವೀಕ್ಸ್ ಆಯ್ತೇನೋ ಅವಳು ಅಂಬೆಗಾಲನ್ನು ಸ್ಟಾರ್ಟ್ ಮಾಡಿದ್ದಾಳೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಅನಿಸುತ್ತೆ ಅವಳು ಮನೆ ಫುಲ್ಲು ಓಡಾಡ್ತಾ ಇದ್ದರೆ. ಆ್ಯಂಡ್ ಕ್ಯೂಟಾಗಿ ಕೂರ್ತಾಳೆ. ಲೈಕ್ ಒಂದು ಚಿಕ್ಕ ಟೆಡಿ ಬೇರ್ ಕೂತಂಗೆ ಕಾಣಿಸುತ್ತೆ. ಆ್ಯಂಡ್ ಅಣ್ಣ ತಂಗಿ ಆಟಾಡುವಾಗ ಇಷ್ಟು ಲೈಕ್ ಅದು ನೋಡೋಕ್ಕೆ ಒಂಥರ ಖುಷಿ ಅನಿಸುತ್ತೆ. ಅವಳು ಕಿಡಿಸ್ದಾಗ ಇವನು ಕಿಡಿಸ್ತಾನೆ, ಲೈಕ್ ಅವ್ರ ಅಣ್ಣನ ಥರನೇ ಮಾಡೋಕ್ಕೆ ಹೋಗ್ತಾಳೆ. ಆ್ಯಂಡ್ ತುಂಬ ಚೆನ್ನಾಗಿ ಇವರ ಒಂದು ಇಬ್ಬರು ಬಾಂಡಿಂಗ್ ಅಂತ ಅಂದರೆ ಇವನು ಸ್ವಲ್ಪ ತೀಟ್ಲೇನೆ ಆಟಾಡ್ತಾ ಅವಳಿಗೆ ಲೈಕ್ ಕಚ್ಚೋದು, ಇಲ್ಲ ಅಂದರೆ ಅವಳ ತಲೆ ಕೂದಲನ್ನ ಎಳೆಯೋದು, ಈ ರೀತಿ ಮಾಡ್ತಾ ಇರ್ತಾನೆ. ಬಿಕಾಸ್ ಅವನು ಈಗ ಚಿಕ್ಕವನು, ಏನು ಹೇಳೋಕ್ಕಾಗಲ್ಲ. ಬಟ್ ಆದ್ರೂ ಸ್ವಲ್ಪ ಬೈತಾ ಇರ್ತೀನಿ, ಹಾಗೆ ಮಾಡಬೇಡ ತಂಗಿ ಪಾಪುಗೆ ಅಂತ. ಬಟ್ ಇಬ್ಬರು ಬಾಂಡಿಂಗ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅವಳಿಗೆ ಅವ್ರ ಅಣ್ಣ ಅಂದರೆ ತುಂಬ ಇಷ್ಟ. ಲೈಕ್ ಅವ್ನು ಬಂದರೆ ಒಂದು ಸ್ಮೈಲ್ ಕೊಡ್ತಾಳೆ. ಓಕೆ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ. ಹೊಸ ವೀಡಿಯೋನ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ.